ನನಗಾಗಿರೋ ಪರಿಸ್ಥಿತಿ ಬೇರೆ ಯಾರಿಗಾದ್ರೂ ಬಂದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಫುಲ್ ಡಿಪ್ಲೊಮೇಷನ್ ಹೊಟ್ಟೋಗ್ತಿದ್ರಿ. 100% ಬರ್ದಿಟ್ಕೊಳ್ಳಿ. ಈ ಪರಿಸ್ಥಿತಿ ಯಾರಿಗೂ ಬೇಡ. ವ್ಯೂಸ್ಗೆ ಲೈಕ್ಸ್ಗೆ ಡೌ ಮಾಡ್ಕೊಂಡು ಈ ತರ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಜರ್ನಿನ ನಿಮ್ಮೊಟ್ಟಿಗೆ ಹಂಚ್ಕೊತಾ ಇದ್ದೀನಿ ಅಂತ ಅಂದ್ರೆ ಅದರಿಂದ ಒಂದು ದೊಡ್ಡ ಕತೆ ಇದೆ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಲ್ ರೈಟ್, ನಮ್ ಜನ ಹೆಂಗಿದ್ರು ಮಾತಾಡ್ತಾರೆ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಮ್ಮಮ್ಮ ನೈಟಿ ಹಾಕೊಂಡು ಬೆಳಗ್ಗೆನೆ ಓಟ್ಸ್ ಮಿಲ್ಕ್ ಶೇಕ್ ನ ಕುಡ್ಕೊಂಡು ಫುಲ್ ಸ್ಟ್ರಾಂಗ್ ಆಗಿ ರೆಡಿ ಆದೆ. ಏನಕ್ಕೆ ಗೊತ್ತಾ? ಅಕ್ಕನ್ಗೆ ನೋವು ಮಾಡ್ಬೇಡ, ಲೆಗ್ಗೋ ಹುಷಾರಾದ್ಮೇಲೆ ಹಾಕಿಸ್ತೀನಿ ಒಂದ್ ಪೆಗ್ಗು. ನನಗಿವತ್ತು ಸ್ಕಿನ್ ಗ್ರಾಫ್ಟಿಂಗ್ ಆಗಿ 1 ವಾರ ಆಗಿತ್ತು. ಹಾಸ್ಪಿಟಲ್ ವಿಸಿಟ್ ಮಾಡೋದಕ್ಕೆ ಹೇಳಿದ್ರು. ನನ್ನ ಇಳಿಸೋದಕ್ಕೆ 4 ಜನ ಬೇಕು ಗುರುವೇ. ಏನ್ ಮಾಡಕ್ಕಾಗಲ್ಲ, ಆಂಬುಲೆನ್ಸ್ ಅಲ್ಲಿ ನನ್ನನ್ನ ತಕೊಂಡ್ ಹೋಯ್ತಾರೆ. ಆದ್ರೂ ನೋವು ಆಯ್ತದೆ, ಪರವಾಗಿಲ್ಲ ಅನ್ಕೊಂಡ್ ಹೋಯ್ತೀನಿ. ಈ ಕೈ ತಿರುಗ್ತಿಲ್ಲ ಅಂತ ಹೇಳಿದ್ನಲ್ಲ, ಇವತ್ತು ಒಂದು ಸ್ಕ್ಯಾನ್ ಇತ್ತು. ಆದ್ರೆ ಇವತ್ತು ಏನೋ ಡಾಕ್ಟರ್ ರಜಾ ಹಾಕೊಂಡಿದ್ರು. ಆದ್ರೆ ಇವತ್ತು ಸ್ಕ್ಯಾನ್ ಮಾಡೋದಿಕ್ ಆಗ್ಲಿಲ್ಲ. ಈ ಕೈದು ಸ್ಕ್ಯಾನಿಂಗ್ ವೆಗ್ನೆಸ್ಡೇಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ವೆಗ್ನೆಸ್ಡೇ ಮಾಡಿಸ್ಕೊಳ್ಳೋಣ, ಸರಿ ಇವಾಗ ಕಾಲ್ ತೋರಿಸ್ಕೊಳ್ಳೋಣ ಅಂತ ವೇಟ್ ಮಾಡ್ತಾ ಇದ್ವಿ. ನಾನಂತೂ ಸ್ಟ್ರಕ್ಚರ್ ಮೇಲೆ ಬಿದ್ಕೊಂಡಿರ್ತೀನಿ. ನಮ್ಮಮ್ಮ ಎಷ್ಟೇ ಟೆನ್ಷನ್ ಇದ್ರು ಸ್ಟ್ರಾಂಗ್ ಆಗಿ ನನ್ನ ಜೊತೆಗೆ ಸಾಥ್ ಕೊಟ್ಟು ಧೈರ್ಯ ಕೊಟ್ಟು ನನ್ನ ಜೊತೆನೆ ಕುತ್ಕೊಂಡಿರ್ತಾರೆ. ಇವತ್ತು ಅಪ್ಪ ಬಂದಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನನ್ನನ್ನ ಡ್ರೆಸ್ಸಿಂಗ್ ಕರ್ಕೊಂಡೋದು. ಸ್ಕಿನ್ ಗ್ರಾಫ್ಟಿಂಗ್ ಆದ್ಮೇಲೆ ನನ್ನ ಕಾಲಿನ ಪರಿಸ್ಥಿತಿ ಸೂಪರ್ ಆಗಿ ಹೀಲ್ ಆಗಿದೆ. ನಿಮ್ ವಿಲ್ ಪವರ್, ನಿಮ್ ಸ್ಟ್ರೆಂತ್ ಇವತ್ತು ನಿಮ್ಮನ್ನ ಇಷ್ಟು ಚೆನ್ನಾಗಿ ಹೀಲ್ ಮಾಡಿದೆ ಅಂತ ಡಾಕ್ಟರ್ ಅಂದ್ರು. ಇದನ್ನು ಕಂಪ್ಲೀಟ್ ಆಗಿ ಸ್ಕಿನ್ ಎಲ್ಲ ಬರೋದಕ್ಕೆ ಟೈಮ್ ತಗೊಳುತ್ತೆ. ಆದ್ರೆ ಲೈಫ್ ಟೈಮು ನನ್ನ ಕಾಲಿನ ಶೇಪ್ ಅಂತೂ ಹೋಗಿದೆ. ಪರವಾಗಿಲ್ಲ ಬಿಡಿ, ಅಟ್ಲೀಸ್ಟ್ ನಾನು ನಡೆಯೋ ತರ ಆದ್ರೆ ಸಾಕು. ಶೇಪ್ ಎಲ್ಲ ಕಟ್ಕೊಂಡು ಏನಾಗ್ಬೇಕು ಅಂತೀನಿ. ಇದಾದ್ಮೇಲೆ ನನಗೆ ವಾಕಿಂಗ್ ಮಾಡೋದಕ್ಕೂ ಕೂಡ ಇವತ್ತಿಂದ ಶುರು ಮಾಡೋದಕ್ಕೆ ಮಾಡಿಸಿದ್ರು. ಸ್ವಲ್ಪ ವಾಕ್ ಮಾಡಿದೆ, ತುಂಬಾ ನೋವು ಆಯ್ತು. ಬಟ್ ಇಟ್ಸ್ ಓಕೆ, ವಾಕ್ ಮಾಡ್ತಾ ಮಾಡ್ತಾ ಎಲ್ಲ ಸರಿ ಹೋಗುತ್ತೆ. ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ಒಂದು ಟಿಪ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಂತ ಪರಿಸ್ಥಿತಿ ಬಂದ್ರು ಮನ್ಸ್ನ ಮೈಂಡ್ ನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಯಾಕಂದ್ರೆ ಹೀಲಿಂಗ್ ಪವರು ಮೈಂಡ್ ಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆ ಪವರ್ ಇಂದಾನೆ ಇವತ್ತು ನಾನು ಹೀಲ್ ಆಗಿರೋದು. ಇನ್ನೊಂದು ವಿಷಯ ಏನ್ ಗೊತ್ತಾ? ವ್ಯಾಕ್ಯೂಮ್ ನ ರಿಮೂವ್ ಮಾಡ್ಬಿಟ್ರು. ಬರೀ ಬ್ಯಾಂಡೇಜ್ ಮಾಡಿ ಕಾಲ ಫುಲ್ ಬಿಟ್ಟಿದ್ದಾರೆ. ನನಗೆ ಬರ್ತಾ ಇದ್ದಂಗೆ ಖುಷಿಯಲ್ಲಿ ಇವತ್ತು ಕ್ಯಾಲಿಫೋರ್ನಿಯಾ ಬರೀಟೋ ಇಂದ ತರಿಸ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟೆ. ಯಾಕಂದ್ರೆ ಹುಷಾರಾಗ್ತಾ ಇದೀನಿ ಅಂತ ಖುಷಿ ಆಗ್ಬಿಡ್ತಲ್ಲ. ಇವತ್ತು ಹೋಗಿ ಬರೋಷ್ಟೊತ್ತಿಗೆ ಆಸ್ಪತ್ರೆ ಬಿಲ್ಲು 12,500 ರೂಪಾಯಿ ಆಯ್ತು. ನಮ್ಮ ಅಪ್ಪ ಅಮ್ಮ ಎಷ್ಟೇ ಕಷ್ಟ ಇದ್ರು ನಾನು ಹುಷಾರಾಗ್ಲಿ ಅಂತ ಅಫೋರ್ಡ್ ಮಾಡ್ತಾ ಇದ್ದಾರೆ. ಈಗ ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಮುಂದಿನ ದಿನಗಳಲ್ಲಿ ನಾನು ಹುಷಾರಾದ್ಮೇಲೆ ಅದನ್ನ ಡಬಲ್ ಸಂಪಾದನೆ ಮಾಡ್ತೀನಿ. ಈಗ ಏನಿದ್ರು ಹೀಲ್ ಆಗೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಈಗ ಗೊತ್ತಾಯ್ತಾ ನನ್ ಕತೆ ಹೇಗಿದೆ ಅಂತ?